ನನ್ನ ಪೀಪಲ್ಸ್ ನ ಹಲವಾರು ಸರಿ ಅಬ್ಸರ್ವ್ ಮಾಡೀನಿ. ಟೈಮ್ ಇಲ್ಲ ಅಂತಾರೆ. ಟೈಮು ಆಕ್ಚುಲಿ ಇದೆ, ಬಟ್ ನಮಗೆ ಮ್ಯಾನೇಜ್ ಮಾಡ್ಕೊಬೇಕು. ಹಾಯ್, ಹೇಗಿದ್ದೀರಾ? ಇವತ್ತಿನ ಬುಕ್ ಅನ್ನ ನಮ್ಮ ಲೈಫ್ ಅಲ್ಲಿ ಮಾರ್ಕ್ ಮಾಡಿಟ್ಕೊಬೇಕಾಗತ್ತೆ. ನಿಮ್ಮ ಲೈಫ್ ಅಲ್ಲಿ ಅರಿತುಕೊಂಡು ಮತ್ತೆ ಪಾಲಿಸ್ಬೇಕಾಗತ್ತೆ. ಈ ಒಂದು ವಿಷಯದಿಂದ ನಿಮಗೆ ಹಲವಾರು ಲಾಸಸ್ ಆಗ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ. ಟೈಮ್ ಲಾಸ್ ಪ್ಲಸ್ ಮನಿ ಲಾಸ್. ಎಕ್ಸಾಂಪಲ್, ಇವಾಗ ನಿಮ್ ಫ್ರೆಂಡ್ ಎಲ್ಲಾದ್ರೂ ಆಚೆ ಕರೀತಾರೆ ಅಥವಾ ಏನಾದ್ರು ಹೆಲ್ಪ್ ಕರೀತಾರೆ, ನೀವು ಸಡನ್ ಆಗಿ ನೋ ಎಸ್ ಹೇಳ್ತೀರಿ. ಅದನ್ನೇ ಈ ಬುಕ್ಕಿನ ಆಥರ್ ಸೇ ನೋ ಅಂತ ಹೇಳ್ತಾ ಇದ್ದಾರೆ. ನೀವು ಮನಿಯನ್ನ ಕೂಡ ಸೇವ್ ಮಾಡ್ಬೋದು ಮತ್ತೆ ನಿಮ್ಮ ಟೈಮ್ ಅನ್ನ ಸಹ ಸೇವ್ ಮಾಡ್ಬೋದು. ಸೇ ನೋನ ಕೂಡ ಹೆಂಗೆ ಹೇಳ್ಬೇಕಂತ ಕೂಡ ಈ ಬುಕ್ ಅಲ್ಲಿ ಕೆಲವು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಬುಕ್ಕಿನ ಸಾರಾಂಶ ಇಷ್ಟ, ಹೌ ಟು ಸೇ ನೋ ಅಂದ್ರೆ ಇಲ್ಲ ಆಗಲ್ಲ ಅಂತ ಹೇಗೆ ಹೇಳೋದು. ಯಾಕಂದ್ರೆ ತುಂಬಾ ಆತ್ಮೀಯರಾಗಿರ್ತಾರೆ, ಓಕೆನಾ, ನಿಮ್ಮ ಮದರ್, ಫಾದರ್, ಸಿಸ್ಟರ್, ಬ್ರದರ್ ಅಥವಾ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಎನಿಬಡಿ. ನೀವು ಹೇಗೆ ಹೇಳ್ಬೇಕು, ಅಥವಾ ನಿಮ್ಮ ಬಾಸ್ ಆಗಿರ್ಬೋದು, ಆಫೀಸ್ ಅಲ್ಲಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವ್ರು ಹೇಗೆ ನೋ ಹೇಳೋದು ಅದನ್ನ ಕಲಿತಾ ಹೋಗೋಣ. ಎಕ್ಸಾಂಪಲ್ ತಗೊಳ್ಳೋಣ. ಒಂದೊಂದು ಊರಿನಲ್ಲಿ ಒಂದು ಆಫೀಸ್ ಇರುತ್ತೆ, ದೊಡ್ಡ ಕಾರ್ಪೊರೇಟ್ ಆಫೀಸು. ಆ ಆಫೀಸ್ ಅಲ್ಲಿ ಒಬ್ಬ ರಾಜು ಅನ್ನೋರು ಇರ್ತಾರೆ. ನಾರ್ಮಲ್ ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆ ನೋ ಹೇಳೋದಕ್ಕೆ ಬರಲ್ಲ, ತುಂಬಾ ಅಂಜಿಕೆ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಬಾಸ್ ಏನೋ ಕೆಲಸ ಹೇಳ್ತಾರೆ, ನೋ ಹೇಳಲ್ಲ. ಆ ವರ್ಕ್ ನಂಗೆ ಕಂಟಿನ್ಯೂ ಮಾಡ್ತಾರೆ. ಅವರ 8 ಅವರ್ ವರ್ಕ್ ಬಂದ್ಬಿಟ್ಟು 10 ಅವರು 12 ಅವರು ಎಕ್ಸ್ಟೆಂಡ್ ಆಗುತ್ತೆ. ಮಧ್ಯರಾತ್ರಿವರೆಗೂ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಕೆಲವು ಟೈಮಲ್ಲಿ. ಅದಾದ ಬಳಿಕ ಫ್ರೆಂಡ್ಸ್ ಯಾರಾದ್ರೂ ಅಲ್ಲಿ ಇಲ್ಲಿ ಆಫರ್ ಮಾಡಿದ್ರೆ ಅದಕ್ಕೆ ಸಹ ಹೋಗಿ ಪಾಲ್ಗೊಂತಾರೆ. ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ, ಆಫೀಸ್ ಕೆಲಸ ಮುಗಿಯೋದು 10 ಗಂಟೆ ಆಗುತ್ತೆ. 10 ಗಂಟೆ ಆದ್ಮೇಲೆ ಅವ್ರ ಫ್ರೆಂಡ್ಸ್ ಏನಾದ್ರು ಪಾರ್ಟಿ ಕರೆದ್ರೆ ಅಲ್ಲಿ ಹೋಗ್ತಾರೆ. ಸೊ ಅವ್ರಿಗೆ ರಸ್ಟ್ ಟೈಮ್ ಇರಲ್ಲ, ಪ್ಲಸ್ ಅಲ್ಲಿ ಪೇ ಮಾಡಬೇಕಾಗುತ್ತೆ. ಮನಿ ಲಾಸ್ ಆಯಿತು, ಟೈಮ್ ಲಾಸ್ ಆಯಿತು. ಮತ್ತು ಅವರು ನಿದ್ದೆ ಮಾಡೋಕ್ಕೆ ಅಂತಿರುವ ಕಡಿಮೆ ಸಮಯವನ್ನು ಅಲ್ಲೇ ಅವರು ವೆಚ್ಚ ಮಾಡ್ತಾರೆ. ನಿದ್ದೆ ಕೊರತೆ ಆಗುತ್ತೆ. ಮತ್ತೆ ಸಂಡೇ ಆಗುತ್ತೆ, ಮಂಡೇ ಬರುತ್ತೆ. ಮಂಡೇ ಮತ್ತೆ ಅವರು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಸೊ ನಿದ್ದೆ ಸಾಕಾಗಿರಲ್ಲ. ನಿದ್ದೆ ಇಲ್ದಿರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಾಪತ್ರೆ ಬರ್ತಾರೆ. ಈ ತರ ಇರುತ್ತೆ ಕಷ್ಟ. ಎಸ್ ಹೇಳಿದ್ರೆ ಅದೇ ನೀವು ನೋ ಹೇಳಿದ್ರೆ ನೋ ಹೇಳೋದನ್ನ ತಿಳ್ಕೊಳ್ಳಿ. ಅದಾದ್ಮೇಲೆ ನಾನು ಯಾವ ರೀತಿಯಲ್ಲಿ ನೋ ಹೇಳ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋ ಸ್ಟೋರಿ ತಗೋಣ. ನೋ ಸ್ಟೋರಿಯಲ್ಲಿ ಅದೇ ರಾಜು ಆಫೀಸ್ನಲ್ಲಿ ಬಾಸ್ ಓವರ್ಲೋಡೆಡ್ ವರ್ಕ್ ಕೊಟ್ಟಾಗ ನೋ ಹೇಳ್ತಾರೆ. ಆ ನೋ ಹೇಳಿದಾದ್ಮೇಲೆ ಅವರು ಈಗ ಕರೆಕ್ಟಾಗಿ 7 ಗಂಟೆಗೆ ಎಕ್ಸಿಟ್ ಆಗ್ಬೋದು ಆಫೀಸಿಂದ, ಅಲ್ವಾ? ಸೊ ಆಫೀಸಿಂದ ಎಕ್ಸಿಟ್ ಆಗ್ತಾರೆ. ಅದಾದ್ಮೇಲೆ ಫ್ರೆಂಡ್ಸ್ ಪಾರ್ಟಿ ಕರೀತಾರೆ, ಪಾರ್ಟಿಗೂ ನೋ ಹೇಳ್ತಾರೆ. ಅವ್ರು ಆರಾಮಾಗಿ ಅಲ್ಲಿಂದ ಮನೆಗೆ ತಲುಪಿದಾದ್ಮೇಲೆ ಅವ್ರಿಗೇನೇನು ಕೆಲಸ ಇರುತ್ತೋ ಅಥವಾ ಊಟ ತಿಂಡಿ ಏನು ಮಾಡಬೇಕು ಮಾಡ್ಕೊಂಡು ಅವ್ರ ಓನ್ ಕೆಲಸ, ಬಟ್ಟೆ ಒಗೆಯೋದಿದ್ರೆ ಬಟ್ಟೆ ಒಗ್ಕೊಂಡು, ಅಂದರೆ ಅವರು ಒಗೆಯಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ. ಆ ಸಮಯವನ್ನು ಯೂಸ್ ಮಾಡಿಕೊಂಡು ಅವರು ನಿದ್ದೆ ಮಾಡ್ತಾರೆ. ಸಂಡೇ ಎದ್ದೊಳ್ತಾರೆ, ಅವ್ರಿಗೆ ಏನೇನು ವರ್ಕ್ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾರೆ. ಸಂಡೇ ಆರಾಮಾಗಿ ರೆಸ್ಟ್ ತೊಗೊತಾರೆ. ಮಂಡೇ ಫ್ರೆಶ್ ಆಗಿ ಆಫೀಸ್ಗೆ ಹೋಗ್ತಾರೆ. ಇದು ಹೇಗಿದೆ? ಎಸ್ ಹೇಳೋದ್ರಿಂದ ನಿಮಗೆ ನಿದ್ದೆ ಸಾಕಾಗಲ್ಲ, ನಿಮ್ಮ ಕೆಲಸಗಳು ಪೆಂಡಿಂಗಲ್ಲಿರುತ್ತೆ. ಈಗ ನೋ ಹೇಳೋದ್ರಿಂದ ನಿಮ್ಮ ವರ್ಕು ಮುಗೀತು, ನಿಮಗೆ ರೆಸ್ಟು ಸಿಕ್ತು, ನೀವು ಫ್ರೆಶ್ ಆಗಿ ಹೋಗಿದ್ದೀರಾ ಆಫೀಸಲ್ಲಿ. ಇದು ಎಸ್ಸಿಗೆ ಮತ್ತು ನೋಗೆ ಇರುವ ಡಿಫ್ರೆನ್ಸ್. ನೋ ಹೇಳುವುದಕ್ಕೆ ತಿಳ್ಕೊಂಡ್ರಿ. ಆ ನೋನ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ನಮ್ಮ ಆಥರ್ ಅವರು ಸ್ವಲ್ಪ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವು ನೋನ ಹೇಗಪ್ಪ ಹೇಳ್ಬಹುದು ಅಂತ ನೋಡ್ತೀವಿ. ಯಾಕಂದ್ರೆ ಇವಾಗ ನೋ ಹೇಳ್ತಾ ಇದ್ರೆ ಬೇರೆಯವ್ರಿಗೂ ಹರ್ಟ್ ಆಗ್ಬಾರ್ದು, ಅಲ್ವಾ? ಆ ನೋ ಹೇಳೋದಕ್ಕೆ ಒಂದ್ ಸ್ವಲ್ಪ ಟೆಕ್ನಿಕ್ಸ್ ಇದಾವೆ. ಆ ಟೆಕ್ನಿಕ್ ಗಳನ್ನ ನಾವು ಕಲಿತಾ ಹೋಗೋಣ. ಫಸ್ಟ್ ಸಿಚುವೇಶನ್, ಬಾಸ್ ನಿಮ್ಗೆ ಓವರ್ಲೋಡೆಡ್ ವರ್ಕ್ ಕೊಡ್ತಾರೆ. ಆಗ ಹೇಗಪ್ಪ ನೋ ಹೇಳೋದು? ಯಾಕಂದ್ರೆ ಅವ್ರ ಬಾಸ್ ನೋ ಹೇಳಿದ್ರೆ ನೋ ಹೇಳೋದಕ್ಕೆ ಆಗಲ್ಲ ಯಾರು, ಬಟ್ ನೋ ಹೇಳಬಹುದು. ರಾಜುವಿನ ಬಾಸ್ ಬಂದ್ಬಿಟ್ಟು ಈಗ ಒಂದು ವರ್ಕ್ ಕೊಡ್ತಿದ್ದಾರೆ, ಓವರ್ಲೋಡೆಡ್ ವರ್ಕ್. ಸೊ ಆಗ ನೀವು ಹೇಗಪ್ಪ ಡೀಲ್ ಮಾಡೋದು ಅಂದರೆ ಬಾಸ್ಗೆ ಎಕ್ಸ್ಪ್ಲೈನ್ ಮಾಡಿ, ಐ ಆಮ್ ಸೋ ಸಾರಿ ಸರ್. ಸೊ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಐ ಆಮ್ ಸೋ ಸಾರಿ ಸರ್, ಈ ಥರ 8 ಗಂಟೆಗೆ ನಂದು ಆಲ್ರೆಡಿ ಕಮಿಟ್ಮೆಂಟ್ ಇದೆ. ಸೊ ಈ ವರ್ಕ್ ಮಾಡ್ತಾ ಇದ್ದೀನಿ, ಇದು ಹೈ ಪ್ರಯಾರಿಟಿ ಅಂತೆ. ಸೊ ಇದಕ್ಕಿಂತ ನೀವು ಕೊಡ್ತಾ ಇರೋ ಕೆಲಸ ಹೈ ಪ್ರಯಾರಿಟಿ ಆಗಿದ್ರೆ ಇದನ್ನು ಮುಗಿಸ್ಕೊಟ್ಬಿಟ್ಟು ನಾನು 7 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದಾಗ ನಿಮ್ಮ ಬಾಸಿಗೆ ಅರ್ಥ ಆಗುತ್ತೆ. ಬಾಸ್ ನಿಮಗೆ ಯಾವ ಕೆಲಸ ಪ್ರಯಾರಿಟಿ ಅಂತ ಹೇಳ್ತಾರೆ. ಸೊ ಆ ವರ್ಕ್ನ ನೀವು ಫಿನಿಶ್ ಮಾಡ್ಕೊಂಡು 7 ಗಂಟೆಗೆ ಹೊರಡ್ಬೋದು, ಹೌದಾ? ಒನ್ ಸಿಚುವೇಶನ್ ಆಯ್ತು. ನೆಕ್ಸ್ಟ್ ಪಾರ್ಟಿ. ರಾಜುವಿನ ಫ್ರೆಂಡ್ಸ್ ಬಂದ್ಬಿಟ್ಟು ರಾಜುವಿನ ಪಾರ್ಟಿ ಕರೀತಾರೆ. ಆ ಸಿಚುವೇಶನ್ನ ಹೆಂಗ್ ಡೀಲ್ ಮಾಡೋದು ಅಂತ ಟೆಕ್ನಿಕ್ಸ್ ನೋಡೋಣ. ನನಗೆ ತುಂಬಾ ಇಷ್ಟ ಆಯ್ತು ಬರೋದು, ಐ ಆಮ್ ಸೋ ಸಾರಿ, ಆಲ್ರೆಡಿ ನನಗೆ ಪ್ರೀ ಪ್ಲಾನ್ ಆಗಿದೆ, ಮನೇಲಿ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, ನಾನು ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ಗೆ ಕೂಡ ಅರ್ಥ ಆಗುತ್ತೆ. ಸೊ ನಿಮ್ಮನ್ನ ಜಾಸ್ತಿ ಬಲವಂತ ಮಾಡಲ್ಲ. ಯಾವಾಗಪ್ಪ ನಿಮ್ಗೆ ಫ್ರೆಂಡ್ಸ್ ತುಂಬಾ ಬಲವಂತ ಮಾಡ್ತಾರೆ ಅಂದ್ರೆ ನೀವು ಆಫ್ ಸಿಚುವೇಶನ್ ಇರ್ತೀರಾ, ಹೋಗೋದಾ ಬೇಲ್ವಾ ಅಂತ ಆಫ್ ಸಿಚುವೇಶನ್ ಇರ್ಬೇಕಾದ್ರೆ ನೀವು ನೋ ಹೇಳೋದಿಲ್ಲ. ನೀವೇನ್ ಮಾಡ್ತೀರಾ? ನೋಡೋಣ ಅಂತೀರಾ. ಯಾಕಂದ್ರೆ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ನೋಡೋಣ ಅಂತೀರಾ. ದಟ್ ಈಸ್ ರಾಂಗ್. ಸೊ ನೋಡೋಣ ಅಂತಾಗ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಓಕೆ ಬಲವಂತ ಮಾಡಿದ್ರೆ ಇವನು ಬರ್ತಾನೆ ಅಂತ. ಸೊ ಯು ಡೈರೆಕ್ಟ್ಲಿ ಸೇ ನೋ. ಓಕೆ, ಸೊ ನೋ ಹೇಳೋದಕ್ಕಿಂತ ಮುಂಚೆ ರೀಸನ್ ಕೊಡಿ ಏನಕ್ಕೆ ಅಂತ.
ಸೊ ನನಗೆ 8 ಗಂಟೆಗೆ ಈ ತರ ಕಮಿಟ್ಮೆಂಟ್ಸ್ ಇದೆ, ಐ ಆಮ್ ಸೋ ಸಾರಿ, ನೆಕ್ಸ್ಟ್ ಟೈಮ್ ನಾವು ಪ್ಲಾನ್ ಮಾಡೋಣ, ಸೊ ನೆಕ್ಸ್ಟ್ ಟೈಮ್ ಹೋಗೋಣ, ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲೂ ಕೂಡ ಸಮಯ ಸಿಗುತ್ತೆ, ನೀವು ಆರಾಮಾಗಿ ಮನೆಗೆ ಹೋಗ್ಬೋದು. ಈ ರೀತಿ ಮಾತಾಡಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ನಿಮ್ಮ ರಿಲೇಶನ್ಶಿಪ್ ಕೂಡ ಸೇವ್ ಆಗುತ್ತೆ. ಈ ಮೂರು ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಇದೇ ಇನ್ನೊಂದು ಸಿಚುವೇಶನ್, ಮನಿ, ಹಣದ ಕಷ್ಟ ಎಲ್ಲರಿಗೂ ಬರುತ್ತೆ. ಬಂದು ನಮ್ಮ ಹತ್ರ ಹಣ ಕೇಳಿದಾಗ ನೀವು ಡೈರೆಕ್ಟ್ ಆಗಿ ನೋ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಆ ನೋ ಹೇಳೋದು ಹೆಂಗಪ್ಪ ಅಂದ್ರೆ ಸೇಮ್, ಅದಕ್ಕೊಂದು ರೀಸನ್ ಕೊಡಿ. ಐ ಆಮ್ ಸೋ ಸಾರಿ, ಈ ತರ ಆಗಿತ್ತು, ನನಗೆ ಈ ತರ ಕಮಿಟ್ಮೆಂಟ್ಸ್ ಆಗ್ಬಿಟ್ಟಿದೆ, ಅದು ಕೊಟ್ಬಿಟ್ಟಿದೀನಿ, ಇವಾಗ ನನ್ನ ಹತ್ರ ಅಮೌಂಟ್ ಇಲ್ಲ, ಐ ಆಮ್ ಸೋ ಸಾರಿ, ನನಗೆ ಹೆಲ್ಪ್ ಮಾಡೋಕೆ ತುಂಬಾ ಇಷ್ಟ, ಬಟ್ ಈ ತರ ಅಮೌಂಟ್ ಇಲ್ಲ, ಮೇ ಬಿ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ನೀವು ಫಸ್ಟ್ ಟೈಮೇ ನೋ ಹೇಳಿದ್ರೆ ಆಮೇಲೆ ಅವರು ನಿಮಗೆ ಕಾಲ್ ಮಾಡೋದಿಲ್ಲ, ನಿಮಗೆ ಕೇಳೋದಿಲ್ಲ. ಅಕಸ್ಮಾತ್ ನೀವು ಇಲ್ಲ ಮಗ ನನ್ನ ಹತ್ರ ಇಲ್ಲ ಹಾಗೆ ಏಕೆ ಅಂದ್ರೆ ಅವರು ಟ್ರೈ ಮಾಡಿ ಅಂತ, ನೀವು ಓಕೆ ಟ್ರೈ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ರೆ ಮತ್ತೆ ನಿಮಗೆ ಕಾಲ್ ಬರುತ್ತೆ, ಮಗ ಏನಾದ್ರು ಅಡ್ಜಸ್ಟ್ ಆಯ್ತಾ ಅಲ್ವಾ. ಸೊ ನೀವು ಒಂದು ಎಕ್ಸ್ಪೆಕ್ಟೇಷನ್ ನ ಬಿಲ್ಡ್ ಮಾಡಬಾರ್ದು ಯಾವತ್ತಿಗೂ. ಡೈರೆಕ್ಟ್ಲಿ ಸೇ ಎಸ್ ಆರ್ ನೋ. ಫಸ್ಟ್ ನೀವು ಡಿಸೈಡ್ ಆಗ್ಬೇಕು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಪ್ಲಸ್ ನಿಮ್ಮ ಕಮಿಟ್ಮೆಂಟ್ಸ್ ಗಳಿಗೆ ನೀವು ಪ್ರಯಾರಿಟಿ ಕೊಡ್ಬೇಕು. ನಿಮ್ಮ ವರ್ಕ್ ಏನಿರುತ್ತೆ ಅದಕ್ಕೆ ಪ್ರಯಾರಿಟಿ ಕೊಡ್ಬೇಕು. ಈಗ ರಾಜುವಿನ ಸಿಚುವೇಶನ್ಸ್ ತಗೊಂಡ್ರೆ ಅವನು ಒಬ್ಬನೇ ಇರ್ಬೋದು ಬ್ಯಾಚುಲರ್ ಆಗಿ, ಅವನ ರೂಮ್ ಕ್ಲೀನ್ ಮಾಡ್ಬೇಕಾಗತ್ತೆ, ಅವನ ಬಟ್ಟೆ ಒಗಿಬೇಕಾಗತ್ತೆ, ಫುಡ್ ನೋಡ್ಕೊಬೇಕಾಗತ್ತೆ, ಬೇರೆ ಏನಾದ್ರು ಈ ತರ ಸಣ್ಣ ಪುಟ್ಟ ಕೆಲಸಗಳಿದ್ರೆ, ಶಾಪಿಂಗ್ ಇದ್ರೆ, ಅವನಿಗೆ ಏನಾದ್ರು ಬಟ್ಟೆ ತಗೊಬೇಕಿದ್ರೆ ಬಟ್ಟೆ ತಗೊಳೋದು, ಬೇರೆ ಈ ತರ ಕೆಲಸಗಳಿರುತ್ತಲ್ವಾ, ಅವ್ರ ಓನ್ ಸೆಲ್ಫ್ ಕೇರ್, ಅದನ್ನ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ. ಅದಕ್ಕೆ ಮುಖ್ಯ ಪ್ರಯಾರಿಟಿಯನ್ನ ಕೊಡಿ ಅಂತ ಹೇಳ್ತಾ ಇದಾರೆ ಇಲ್ಲಿ ನಮ್ಮ ಆಥರ್. ತಿಳ್ಕೊಂಡ್ರಲ್ವಾ ಹೇಗೆ ಒಬ್ಬರಿಗೆ ನೋ ಹೇಳೋದು ಅಂತ. ಈ ಬುಕ್ ಅಲ್ಲಿರೋ ಸಾರಾಂಶವನ್ನು ಅರ್ಥ ಮಾಡ್ಕೊಂಡ್ವಲ್ವಾ, ಇದನ್ನೇ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳಕ್ಕೆ ಟ್ರೈ ಮಾಡಿ. ನಿಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸೆಲ್ಫ್ ಕೇರ್ಗೆ ಜಾಸ್ತಿ ಟೈಮನ್ನು ಕೊಡಿ. ಈ ಪಾರ್ಟಿ, ಔಟ್ಡೇಟೆಡ್ ಬೇರೆ ಬೇರೆ ಕೆಲಸಗಳಿಗೆ ಸ್ವಲ್ಪ ಕಡಿಮೆ ಸಮಯವನ್ನು ಕೊಡಿ. ಆದ್ರಿಂದ ನಿಮಗೆ ಅನುಕೂಲವಾಗುತ್ತಾ ಹೋಗುತ್ತಾ. ಈ ಬುಕ್ಕನ್ನು ಡೈಮಂಡ್ ಜಹಾರಿ ದೇಸ್ ಅವರು ಬರೆದಿದ್ದಾರೆ. ನಾನು ಜ್ಯೋತಿಷ್, ಮತ್ತೆ ಸಿಗ್ತಿರೋಣ.